ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ಆದಿತ್ಯ ರಾವ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಆದಿತ್ಯ, ಯಾರದ್ದು ಏನು ಅನ್ನೋದ್ರ ಬಗ್ಗೆ ಯಾವ ಥರದ ಮಾತುಕತೆಗಳು ಅಥವಾ ಜನರಲ್ಲಿ ಕನ್ಫ್ಯೂಷನ್ಗಳು ಅಥವಾ ಡೌಟ್ಗಳು ಏನು ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಎಸ್ ರಾಧಾ, ಈಗಾಗಲೇ ಸುಮಿತ್ ರಾಜ್ ಅವರನ್ನು 6 ತಿಂಗಳ ಹಿಂದೆ ನಡೆದಂತಹ ಒಂದು ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ಇತ್ತೀಚೆಗೆ ಬಂಧಿಸಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಫೋನ್ ಅನ್ನು ಕೂಡ ಸೀಸ್ ಮಾಡಲಾಗಿತ್ತು. ಫೋನ್ ಅನ್ನು ಸೀಸ್ ಮಾಡಿದ ಬಳಿಕ ಅದರಲ್ಲಿರುವಂತಹ ಎಲ್ಲಾ ಡೇಟಾಗಳನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕ ಇಂತಹ ದೃಶ್ಯಾವಳಿಗಳು ಪೊಲೀಸರಿಗೆ ಸಿಕ್ಕಿರುವಂತದ್ದು. ಮುಖ್ಯವಾಗಿ ಇದರಲ್ಲಿ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಹೇಳುವಂತಹ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪ್ರತ್ಯೇಕ FIR ಅನ್ನು ಕೂಡ ಸುಮಿತ್ ರಾಜ್ ಅವರ ಮೇಲೆ ಹಾಕಿರುವಂತದ್ದು. ಯಾಕೋಸ್ಕರ ಈ ದೃಶ್ಯವನ್ನು ಅಥವಾ ಈ ಅಶ್ಲೀಲ ದೃಶ್ಯಗಳನ್ನು ವಿಡಿಯೋಗಳನ್ನು ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದಾರೆ, ಏನಾದ್ರೂ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳುವಂತಹ ಸಂಶಯಗಳು ಕೂಡ ಈಗ ಪೊಲೀಸರಿಗೆ ಎದುರಾಗ್ತಿರುವಂತದ್ದು. ಮುಖ್ಯವಾಗಿ ಈ 50 ವಿಡಿಯೋಗಳಲ್ಲಿ ರಾಜಕಾರಣಿಯ ಒಬ್ಬ ಕರಾವಳಿ ಭಾಗದ ರಾಜಕಾರಣಿಯ ವಿಡಿಯೋ ಇದೆ ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಜೊತೆಗೆ FIR ಅಲ್ಲೂ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಇದರಲ್ಲಿ 2-3 ವಿಡಿಯೋಗಳು ವಿದ್ಯಾರ್ಥಿಗಳ ವಿಡಿಯೋಗಳು ಇದೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಬಲ್ಲ ಮೂಲಗಳಿಂದ ನಮ್ಗೆ ಈಗ ತಿಳಿದಿರುವಂತದ್ದು. ಜೊತೆಗೆ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿದಂತಹ ವಿಡಿಯೋಗಳು ಕೂಡ ಇದೆ ಅಂತ ಹೇಳುವಂತಹ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಿದೆ. ಈ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೆ ಯಾರ ವಿಡಿಯೋ ಅಂತ ಹೇಳುವಂತದ್ದು ಸದ್ಯಕ್ಕೆ ರಿವೀಲ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದಿನ ಪರಿಸ್ಥಿತಿ ಮತ್ತು ಮುಂದೆ ಆಗುವಂತಹ ಎಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಮೇಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಯಾರು ಆ ವಿಡಿಯೋದಲ್ಲಿದ್ದಾರೆ, ರಾಜಕಾರಣಿಗಳು ಯಾರಿದ್ದಾರೆ, ಜೊತೆಗೆ ಆ ವಿದ್ಯಾರ್ಥಿಗಳು ಯಾರು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅದನ್ನು ರಿವೀಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಪೊಲೀಸರು ಹೇಳಿರುವಂತದ್ದು. ಒಟ್ಟಿನಲ್ಲಿ ಸುಮಿತ್ ರಾಜ್ ಅವರು ಹಿಂದೆ ಇದು ಈಗ ಮೂಡಿಬಿದ್ರೆ ಪೊಲೀಸ್ ಆದಿತ್ಯ, ಯಾರಿದು ಸುಮಿತ್ ರಾಜ್? ಏನ್ ಇವ್ರ ಹಿನ್ನೆಲೆ, ಏನ್ ಕೆಲಸ ಮಾಡ್ತಾರೆ ಇವರು? ಇವರಿಗೂ ಮತ್ತು ಹಿಂದೂ ಜಾಗರಣ ವೇದಿಕೆಯಲ್ಲಿ ಯಾವ ಥರದ ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಳ್ತಾರೆ? ಸಮಾಜದಲ್ಲಿ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ, ಹಿಂದುತ್ವ ಈ ಥರದ್ದಲ್ವಾ ಅವ್ರದ್ದು ಮೋಟೋ? ಎಸ್ ರಾಧಾ, ಈಗಾಗಲೇ ಸುಮಿತ್ ರಾಜ್ ಅವರು ಮೂಡುಬಿದ್ರೆ ಭಾಗದಲ್ಲಿ ಸುದೃಢವಾಗಿ ಹಿಂದೂ ಸಂಘಟನೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಕೂಡ ಆಗಿದ್ರು. ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ಮೇಲ್ನೋಟಕ್ಕೆ ತೋರಿಸಿಕೊಂಡಿದ್ರು ಕೂಡ ಈ ಹಿಂದೆ 6 ತಿಂಗಳ ಹಿಂದೆ ಒಂದು ಬಸ್ ಕೇಸ್ ನಲ್ಲಿ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಕೇಸ್ ನಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈಗ ಕೆಲವು ದಿನಗಳ ಹಿಂದಷ್ಟೇ ಅವರನ್ನು ಬಂಧನ ಕೂಡ ಆಗಿತ್ತು. ಜೊತೆಗೆ ಮೂಡುಬಿದ್ರೆ ಭಾಗದಲ್ಲಿ ಸಂಘಟನೆಯನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದರೂ ಕೂಡ ಈ ಕೇಸ್ ನಲ್ಲಿ ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಹೇಳುವಂತದ್ದು ಕೂಡ ನಾನು ಹೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ ಆದಿತ್ಯ. ಯಾಕೆ ಅಂತಂದರೆ ಇದು ಇವ್ರ ಕೆಲಸ ಏನು? ಹಿಂದುತ್ವ, ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ಇಂತಹ ವಿಚಾರಗಳಲ್ಲಿ ಜಾಗೃತಿ ಮೂಡಿಸುವುದು, ಹಿಂದೂಗಳನ್ನು ಒಟ್ಟು ಮಾಡುವುದು ಇದಲ್ವ ಇವ್ರ ಕೆಲಸ? ಹೌದ್ ತಾನೆ? ಅಂಥದ್ರಲ್ಲಿ ರಾಜಕಾರಣಿಗಳ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಮೊಬೈಲ್ ತುಂಬ ಇಟ್ಕೊಂಡು ಓಡಾಡೋದು ಇವರೇ ಪಾಲಿಸುವಂತಹ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದದ್ದಲ್ವಾ? ಮತ್ತೇನು ಪಾಠ ಹೇಳ್ತಾರೆ ಇವರು ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಅಲ್ವಾ? ಹೆಸರಾದ ಈಗಾಗಲೇ ಈ ಹಿಂದೂ ಸಂಘಟನೆಯವರು ಎಲ್ಲರೂ ಕೂಡ ಹೇಳುವಂತದ್ದು ನಾವು ಹೆಣ್ಮಕ್ಳಿಗೆ ಗೌರವ ಕೊಡ್ತೇವೆ, ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಹಿಂದೂ ಸಂಘಟನೆ ಕೆಲವರು ಕೂಡ ಇಂಥ ಕೆಲಸಗಳನ್ನು ಮಾಡ್ತಿರುವುದು ವಿಪರ್ಯಾಸವೇ ಆಗಿರುವಂತದ್ದು. ಯಾಕಂದ್ರೆ ಹಿಂದೂಗಳನ್ನು ರಕ್ಷಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ, ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಮಾತಾಡ್ತಾರೆ ಹಿಂದೂ ಸಂಘಟನೆಯವರು. ಆದ್ರೂ ಕೂಡ ಇಂತಹ ಕೃತ್ಯದಲ್ಲಿ ಇವರು ಭಾಗಿಯಾಗ್ತಾರೆ. ಮೊಬೈಲ್ ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿಯುವಂತದ್ದು ಅಥವಾ ಇಟ್ಕೊಳ್ಳುವಂತದ್ದು ಯಾಕೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಹೇಳುವಂತದ್ದೇ ಈಗ ಎಲ್ಲರ ಚರ್ಚೆಗೆ ಕೂಡ ಕಾರಣವಾಗಿರುವಂತದ್ದು.